ಮಜಬೋ ಮಜ ಭಾರತ. ಅಯ್ಯಯ್ಯೋ, ಕಾಲೇಜಿಗೆ ಟೈಮ್ ಬೇರೆ ಆಯ್ತು, ಬಸ್ ಬೇರೆ ಮಿಸ್ ಆಯ್ತು ಅನ್ಸುತ್ತೆ. ಏನ್ ಮಾಡ್ಲಿ? ಮೊದ್ಲೇ ಈ ಏರಿಯಾ ಸರಿ ಇಲ್ಲ, ನಂತರ ಚೆನ್ನಾಗಿರೋ ಹುಡುಗಿರ್ ನೋಡಿದ್ರೆ ಹುಡುಗರು ಹಿಂದಿಂದನೇ ಬರ್ತಾರಂತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಸಪ್ಪು ನಂಕಿ 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 ಸಪ್ಪು ನಂಕಿ ಯಾರೇ ಬೋಲ್ ಮಾತಾಡಕ್ಕಿಲ್ವಾ? ಮನೇಲೆ ಅಕ್ಕ ತಂಗಿ ಇಲ್ವೇನೋ? ಮನೇಲಿ ಅಕ್ಕ ತಂಗಿರಿದ್ದಾರೆ, ಆದ್ರೆ ನನಗೆ ಅಂತ ಹೆಂಡತಿ ಇಲ್ವಲ್ಲ. ಮನೇಲೇನ್ ಹೇಳ್ಬಿಟ್ಟು ಬಂದಿದ್ಯಾ? ಮನೇಲಿ ಹೇಳಿ ಬಂದಿದ್ದೀನಿ, ಜಡ್ಜಸ್ಗೂ ಹೇಳಿದೀನಿ, ಕಂಟೆಂಟೆಂಟೆಸ್ಗೂ ಹೇಳಿದೀನಿ, ಆಡಿಯನ್ಸ್ಗೂ ಹೇಳಿದೀನಿ. ನೋಡ, ನೀನೇನ್ ಹೀರೋ ಅನ್ಕೊಂಡಿದ್ಯಾ? ನಿನ್ಗೆ ವಯಸ್ಸಾಗತ್ತೆ, ನಿನ್ ಕೈಲಿ ಏನೂ ಆಗಲ್ಲ. ಮೋಸ ಅಲ್ವಾ? ನೀನ್ ಹೊಡೆಯಕ್ ಬಂದಂಗ ನಾನು ಸುಮ್ನಿರ್ಲಿಲ್ವಾ? ನಾನು ಹೊಡೆಯಕ್ ಬಂದಂಗ್ಲೂ ನೀನ್ ಸುಮ್ನಿರ್ಬೇಕು. ರೆಡಿ? ದುಡ್ಡು ನಾನ್ ಕೊಟ್ಟಿವಲ್ಲ, ನೀನ್ ಓಡಿಸ್ಕೋಬೇಕು. ಹಂಗ ಮತ್ ಬೇಗ ಹೊಡಿ. ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ಸ್, ನನ್ಗೆ ಹೊಟ್ಟೆ ತುಂಬಲ್ವಲ್ಲ. ಏನ್ರಿ ಕಾಪಾಡಿದ್ರೆ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಮೈ ಮೇಲೆ ಬೀಳ್ತೀರಾ? ಅಲ್ಲ, ಅವ್ನ ಅಷ್ಟೊಂದು ಕಷ್ಟಪಟ್ಟು ಹೊಡೆದಿ ಓಡಿಸಿದ್ದೀನಿ, ನೀವು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕ? ಮತ್ತಿನ್ನೇನ್ ಹೇಳ್ಬೇಕು? ನಿಮ್ಗೆ ಮದುವೆ ಆಗಿದೆಯಾ? ನಿಮ್ಗೆ ಬಾಯ್ ಫ್ರೆಂಡ್ ಇದೆನಾ? ಇಲ್ಲ. ಯಾರನ್ನು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆ? 5 ವರ್ಷದಿಂದ ನಾನ್ ನಿಮ್ ಹಿಂದೆ ಬಿದ್ದಿದ್ದೀನಲ್ಲ, ನಾನ್ ನಿಮ್ ಬಾಯ್ ಫ್ರೆಂಡ್ ಆಗ್ತೀನಿ. ನಿಮಗ್ ಮಗಳಿದಾಳ? ಏಕೆ? ಯಾರನ್ನು ಮಾಡ್ಕೊಳಕ್ ಹೋಗ್ಬೇಡಿ ಅಂದೆ. ಏಕೆ? ನಾನೇ ಮಗಳಾಗ್ ಬರ್ತೀನಿ. ವಾಟ್ ಎ ಜೋಕ್ಯಾ. ಯಾಕೆ? ನಾನ್ ನಿಮ್ನ ಮದುವೆ ಆಗೋಣ ಅಂತ ಇದ್ದೀನಿ, ಮಗಳಾಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಕನ್ನಡಿಲಿ ಮುಖ ನೋಡ್ಕೊಳ್ಳೋ ಅಭ್ಯಾಸ ಏನಾದ್ರೂ ಇದೆಯಾ? ಅದೆಲ್ಲ ಕಾನ್ಫಿಡೆಂಟ್ ಇಲ್ದಿರೋ ಚಿಲ್ಲರ್ ಮಂಜು ಅಂತಾರ ಮಾಡ್ಬೇಕು. ನನ್ನಂತ ಸ್ಮಾರ್ಟ್ ಗೈಸ್ ಅಲ್ಲ. ಮದುವೆ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಮಾಮ್ಸ್, ನಿನ್ಗೆ ಏನಾರ ಬುದ್ಧಿ ಇದೆಯಾ? ಕಾನೂನು ಗೊತ್ತಿದ್ಯಾ? ನನ್ಗೆ ಈಗ ತಾನೇ 17 ತುಂಬಿ 18 ನೆಗಿತೈತೆ. ಮದುವೆ ಅಂತೀಯಲ್ಲ. ಹಾಗಾದ್ರೆ ನಾನೇನ್ ಹುಡುಗಿ ನೋಡೋದ್ ಬೇಡವಾ? ಬೇಡ ಮಾಮ್ಸ್, ನಾನು ಆಲ್ರೆಡಿ ಒಂದು ಹುಡುಗಿನ ನೋಡಿದ್ದೀನಿ. ಅವಳು ಹೇಗಿದ್ದಾಳೆ ಗೊತ್ತಾ? ಲೌಡ್ ಸ್ಪೀಕರ್ ಅಲ್ಲಿ ಕೇಳಿಸ್ತೀನಿ, ಕೇಳಿಸ್ಕೊ. ಅವಳ ಕೂದಲು ರೇಷ್ಮೆ ದಾರ, ಅವಳ ಕಣ್ಣು ಅರಳಿದ ತಾವರೆ, ಅವಳ ಮೂಗು ಕಪ್ರ ಮೂಗು, ಅವಳ ಕೆನ್ನೆ ಬೆಣ್ಣೆ. ಕ್ಯೂಟ್ ಪುಟ್ಟ. ಇವನಿಗೆ ಚಟ್ಟ ಹೊತ್ತ ವಯಸ್ಸಾಗಿದೆ, ಪುಟ್ಟ ಅಂತವಳಪ್ಪ. ಯಾರ್ ಪುಟ್ಟ ಅದು? ಅಮ್ಮ, ನಿನ್ ಸೊಸೆ ಅಮ್ಮ. ಈಗ ತಾನೇ ನೋಡಿದ್ದೀನಿ, ಪ್ರಪೋಸ್ ಮಾಡಿದ್ದೀನಿ, ಅಲ್ಲಿ ಇಲ್ಲಿ ಸುತ್ತಾಡಿ ಇನ್ನೊಂದು 3 ದಿನದಲ್ಲಿ ಮದುವೆ ಫಿಕ್ಸ್ ಮಾಡ್ತೀನಿ, ಸುಮ್ನಿರು. ಕಿರಣ್, ಏನು? ನಾನು ಇದುವರೆಗೂ ಯಾವ ಹುಡುಗಿಗೂ ಲವ್ ಮಾಡ್ತೀನಿ ಅಂತ ಹೇಳೇ ಇಲ್ಲ. ಅದು ನಿನ್ ನೋಡಿದ್ಮೇಲೆ ಮಾತ್ರ. ನೋಡಿ ಅಂಕಲ್, ಅಂಕಲ್ ಅಂತ ಇಂಗ್ಲಿಷ್ ನಲ್ಲಿ ಕರೆ ಬಂದು ಕನ್ನಡದಲ್ಲಿ ನಿಮ್ಮ ಮಾವ ಅಂತ ಕರಿಬಾರ್ದ? ಇಂಗ್ಲಿಷ್ ಅಲ್ಲಿ ಚಿಕ್ಕಪ್ಪಂಗು ಅಂಕಲೇ ಅಂತ ಕರೆಯೋದು. ಇಂಗ್ಲಿಷ್ ನಾ ಬಡಿಯ, ಕನ್ನಡದಲ್ಲಿ ಹೇಳ್ತೀನಿ. ನನ್ ಮದ್ವೆ ಆಗ್ತೀಯಾ? ಲೇ, ಹೋಗೋ ಬಾರೋ ಅಂದ್ಬಿಡ್ತೀನಿ ಅಷ್ಟೇ. ಅಷ್ಟೇ ಮರ್ಯಾದೆ ನಿನಗೆ. ಕಿರಣ್, ನನ್ಗೂ ಅದೇ ಆಸೆ, ನಿನ್ ಕೈಲಿ ಹೋಗೋ ಬಾರೋ ತಪ್ಕೊಳ್ಳೋ ಮುದ್ದು ಮಾಡೋ ಅಂತ ಹೇಳ್ಸ್ಕೋಬೇಕು ಅಂತ. ನೋಡಿ, ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ಅಷ್ಟೇ. ಕಿರಣ್, ಯಾಕೆ ನನ್ನ ವಯಸ್ಸಾಗಿದೆ ಮುದ್ಕ ಮುದ್ಕ ಅಂತ ಇದ್ ಮಾಡ್ತೀಯ? ಕರೆಕ್ಟ್ ಆಗಿ ಹೇಳು, ಕಣ್ಣಲ್ಲಿ ಕಣ್ಣಿಟ್ಟು ಏನ್ ಅನ್ನಿಸ್ತಾ ಇದೆ? ಕಿರಣ್, ಇಲ್ಲಿ ಕೂತಿರೋ ಗೂಬೆಗಳಿಗೆ ಎದುರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ಹೇಳು, ಏನ್ ಅನ್ನಿಸ್ತಾ ಐತಿ ಅಂತ. ಅನ್ನಿಸ್ತಾ ಇದೆ. ಏನ್ ಅನ್ನಿಸ್ತಿದೆ? ಸತ್ತೋಗಿರೋ ನಮ್ ತಾತ ನೆನ್ಪ್ ಬರ್ತವ್ರೆ. ನಿಮ್ ತಾತ ಯಾಕೆ ಬಂದ? ನೀನ್ ಏನ್ ಮೂಸಕ್ ಬಂದನ? ಕಿರಣ್, ನನಗೆ ಕೋಪ ತುಸ್ಬೇಡ. ನನ್ ಕೋಪ ಹತ್ರ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ ಹುಚ್ಚ ನನ್ನ ಮಗ.
ನೋಡು ನೀವು ಹೊಡೆದ್ರೆ ಅಲ್ಲೊಂದು ಜನತೆ ಎಲ್ಲ ಉದ್ರೋಗ್ಬಿಡ್ಬೇಕು. ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ಕೇಳಿಸ್ಕೋ ನನ್ನ ಹೃದಯ. ನಿನ್ ಕೈಲೇನೋ ಆಗುತ್ತೆ. ಪೊಲೀಸ್ ಪೊಲೀಸ್. ಕಿರಣ್ ಮಗು ಹಿಂದೆ ಯಾಕೋ ಬಿದ್ದಿದ್ಯಾ? ಕೆಡಿಕರಣ ಅಂತ. ನೋಡು ನೋಡೋಕೆ 60 ವರ್ಷದ ಮುದ್ಕ ತರ ಕಾಣ್ತಿದ್ಯಾ. ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ಯಾ? ಹೆಣ್ಣು ಸಹನೆಯಲ್ಲಿ ಇದ್ರೆ ಭೂಮಿ ತಾಯಿ ಆಗ್ತಾಳೆ. ಅದೇ ಕೋಪ ಬಂದ್ರೆ ಭದ್ರಕಾಳಿ ಆಗ್ತಾಳೆ. ಭದ್ರಕಾಳಿ ಆಗ್ತಾಳೆ. ಸಾಕತ್ತು. ಏನ್ ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಅಲ್ಲಿ ಕುಂತ್ಕ ಮಾಡಿ ಒಳ್ಳೆ ಪ್ರಶಸ್ತಿ ಸಿಗ್ತದೆ. ಅಯ್ಯ ನಿನ್ನ ಲೈ, ಎಷ್ಟು ದಿಮಾಗ್ ನಿನಗೆ ಇಲ್ಲಿ ಹೇಳ್ರೆ ಅರ್ಥ ಆಗಲ್ಲ. ನಡಿಯ ಸ್ಟೇಷನ್ಗೆ. ಏಯ್ ನೀನು ಬರಮ್ಮ. ಐ ಲವ್ ಯು. ಏಯ್ ಮರ್ತು ಬಿಡು ಅಯ್ಯ. ಹಾಗಲ್ಲ, ನನ್ನ ಹೃದಯದಲ್ಲಿ ಎಲ್ಲ ಕಡೆ ಅವಳೇ ಇದ್ದಾಳೆ. ಐ ಲವ್ ಯು ಕಿರಣ್. ಏಯ್ ಅವಳನ್ನ ಮರಿಲಿಲ್ಲ ಅಂದ್ರೆ ಬೋಟಿ ಕಿತ್ತಾಕ್ಬಿಡ್ತೀನಿ ನನ್ನ ಮಗನೇ. ಹೆಂಗೋ ಇದೆ ಮೈಗೆ? ನೀವು ಬೋಟಿ ಕಿತ್ತಾಕ್ತಿರೋ ಅಥವಾ ಕೈಮ ಕಿತ್ತಾಕ್ತಿರೋ, ನಾನಂತೂ ಬಿಡಲ್ಲ. ಐ ಲವ್ ಯು. ನಿನಗೆ ಹೀಗೆ ಹೇಳಿದ ಅರ್ಥ ಆಗಲ್ಲ. ಮಾಡ್ತೀನಿ ತಾಳು ಸಾಹೇಬ್ರೇ. ಶಿವ ಬಿಸಿ. ಸಾರಿ ಸರ್ ಏನ್ ಮಾಡಿದ್ರು ಸರ್ ಅವರು? ನಿಜ ಕೇಳದೆ ಬಾಯ್ ಬಿಡ್ಲಿಲ್ಲ, ಅದಕ್ಕೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಎದ್ದಳಕ್ಕೆ 6 ತಿಂಗಳು ಬೇಕು. ಸರ್ 3rd ಡಿಗ್ರಿ ಟ್ರೀಟ್ಮೆಂಟ್ ಅಂದ್ರೆ ಒಳ್ಳೆ ಕೈ ಸಾಕದಾ? ಇಲ್ಲ ಗಣಪ, ರೈಸ್ ಹಾಕ್ಬಿಟ್ಟು ಚಟ್ಟಿ ಹಾಕ್ಬಿಟ್ಟು ಹೊಡ್ತುಂಬ ಉಣಿಸ್ತೀವಿ. ಸರಿ ನೀವು ಯಾವನ್ರಿ ಸೀನಿಯರ್ ಕಾಮಿಡಿ ಪೀಸು? ಕಿರಣ್, ನೀನು ನಮ್ಮ ಸ್ಟೇಷನ್ಗೆ ಬಂದಿದ್ಯಾ? ನೋಡಿ ಅಂಕಲ್, 5 ವರ್ಷದಿಂದ ಲವ್ ಮಾಡು ಅಂತ ಹಿಂದೆ ಬಿದ್ದಿದ್ದ. ಆದ್ರೆ ಇವತ್ತು ಮೈಯೆಲ್ಲ ಮುಟ್ಟಿ ಮಾತಾಡಿಸ್ತಿದ್ದಾನೆ. ಓ, ನಿಮ್ಮ ಅಣ್ಣ ಹೇಳಿದ ಪೀಸ್ ಇದೇನಾ? ಲವ್ ಮಾಡ್ತಿದ್ಯಾ ಅವಳನ್ನ? ಮಾಡ್ತಾ ಇದ್ದೀನಿ ಸರ್. ಅವಳು ನಿನ್ನ ಲವ್ ಮಾಡ್ತಿದ್ದಾಳ? ಮಾಡ್ತಾವಳೆ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ನನ್ನ ಮಗನೇ, ಇಷ್ಟ ಇಲ್ಲ ಅಂದ್ರೆ ಕಟ್ಕೊಂಡಿರೋ ಹೆಂಡತಿನೇ ಮುಟ್ಟಂಗಿಲ್ಲ ಅಂತದ್ರಲ್ಲಿ ನನಗೆ ಪರಿಚಯ ಇರೋ ಹುಡುಗಿನ ಮೈ ಮುಡ್ತೀಯ ನನ್ನ ಮಗನು. ಸರ್ ಎಲ್ಲುಗ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಹೊಡಿರಿ, ಇಲ್ಲೂ ಮಾತ್ರ ಹೊಡಿಬೇಡಿ. ಯಾಕೆ? ಇಲ್ಲಿ ಅವಳಿದ್ದಾಳೆ. ನಿನಗೇನ್ ಬೇಕು ಕರೆಕ್ಟ್ ಆಗಿ ಹೇಳು. ಅವಳು ಸಾಕ್ಸಲ್ಲಿ ಜಾಗ ಬೇಕು ಸರ್. ಸಾರಿ ಏನ್ರಿ ಅವನು? ಎಲ್ಲರೂ ಹೃದಯದಲ್ಲಿ ಜಾಗ ಬೇಕು ಅಂದ್ರೆ ಇವ್ನು ಕಾಲಿಗೆ ಸಾಕ್ಸಲ್ ಜಾಗ ಬೇಕಂತ. ಅವಳು ಪ್ರತಿ ಹೆಜ್ಜೆಲು ನಾನಿರ್ಬೇಕು ಅಂತ ಬಯಸ್ತೀನಿ ಸರ್. ಕಾಂಚನೆ ಪಿ ಶಿವರಾನು ಸರ್ ಕರೆಕ್ಟ್ ಟ್ರೀಟ್ಮೆಂಟ್ ಶುರು ಮಾಡು. ಎಸ್ ಸರ್. ಮರ್ತಿದ್ದೀನಿ ಅಂತ ಹೇಳೋ. ಕಿರಣ್ ಐ ಲವ್ ಯು. ಮರಿತೀನಿ ಅಂತ ಹೇಳೋ. ಐ ಲವ್ ಯು ಮರ್ತ್ಯಾ? ಅವಳನ್ನ ಮರ್ತ್ಯಾ? ಮರಿಯಲ್ಲ ಸರ್. ನಾನು ಸತ್ರು ಅವಳ ಜೊತೆನೆ ಸಾಯ್ತೀನಿ, ಬದುಕಿದ್ರು ಅವಳ ಜೊತೆನೆ ಸಾಯ್ತೀನಿ. ಕಿರಣ್, ಈ ಪ್ರೀತಿಯು ಬರುವ ಮುಂಚೆ ಯಾರಿಗೂ ಹೇಳಲ್ಲ. ಈ ಪ್ರೀತಿಯ ಆರಂಭಕ್ಕೆ ಕಾರಣ ಬೇಕಿಲ್ಲ. ಸರ್ ಇವನಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತೀನಿ. ಎಸ್ ಸರ್. ಮರಿತೀನಿ ಅಂತ ಹೇಳೋ ಅವಳನ್ನ. ಸರ್ 2 ಸಲ ಹೇಳ್ಬೇಕು ಸರ್, ನೀವೇನೇ ಮಾಡಿದ್ರು ಮರೆಯಕ್ಕಾಗಲ್ಲ. ಮರಿತೀನಿ ಅಂತ ಹೇಳೋ. ಐ ಲವ್ ಯು ಕಿರಣ್. ಇವಾಗ ಮರಿತೀನಿ ಅಂತ ಹೇಳಬೇಕು ಅವನು. ಎಸ್ ಸರ್. ಐ ಲವ್ ಯು ಕಿರಣ್. ನನ್ಗೆ ಈಗ ಗೊತ್ತಾಯ್ತು ಕಣಮ್ಮ, ಈ 80s ಅಲ್ಲಿ 90s ಅಲ್ಲಿ ಹುಟ್ಟಿರೋ ಹುಡುಗರು ಇರ್ತಾರಲ್ಲ, ಲವ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾರೆ. ಅದೇ 2000 ಮೇಲೆ ಹುಟ್ಟಿರೋ ಹುಡುಗರು ಇದಾರಲ್ಲ, ಲವ್ಗೋಸ್ಕರ ತಲೆ ಕೆಡಿಸ್ಕೊಳಲ್ಲ. ನೀನಲ್ಲ ನಿಮ್ಮ ಅಕ್ಕ. ನಾನು ಕೆಟ್ಟವ್ರಿಗೆಲ್ಲ ಕೆಟ್ಟವನು, ಒಳ್ಳೆಯವ್ರಿಗೆಲ್ಲ ಕೆಟ್ಟವನೇ. ಮಗಳೇ ಅಪ್ಪ ಅಲ್ಲೇನಿಲ್ಲಮ್ಮ, ನೀನ್ ಒಂದ್ಸಲ ಎಲ್ದದಕ್ಕೆ ನಿನ್ ಬಾಯಿ ಒಳಗೋಗಿ ನನ್ನ ಮೂಳೆ ಎಲ್ಲ ಮುರ್ಕೊಂಡು ಈಗಲೂ ಕೋಲ್ ಕೊಡ್ತಾ ಇದ್ದಾರೆ. ಅಪ್ಪ ಅಯ್ಯೋ ಅಲ್ಲೇನಿಲ್ಲಮ್ಮ ಮಗಳೇ,
ಅಪ್ಪ ನಿನ್ನನ್ನು ಎತ್ಕೊಂಡ್ ಬಂದವ್ರು ಯಾರು? ಅಪ್ಪ ನನ್ನ ಎತ್ಕೊಂಡ್ ಬಂದಿಲ್ಲಪ್ಪ, ಮದ್ವೆ ಆಗಿದ್ದಾರೆ. ಮದುವೆ ಆಗಿದ್ದಾನ? ಯಾರು? ಅಪ್ಪ ಅವ್ನ್ ಯಾರು ದೊಡ್ಡ ಸ್ಟಾರ್ ಅಂತೆ ಅಪ್ಪ. ಅಳಿ ಅಂದ್ರೆ ಇಷ್ಟು ದೊಡ್ಡ ಸ್ಟಾರ್ ನನ್ನ ಮಗಳನ್ನ ಮದುವೆ ಆಗಿದ್ದು ನನ್ಗೆ ತುಂಬಾ ಸಂತೋಷ. ಏಯ್ ಯಾವನಿಗೆ ಹೇಳ್ತಾ ಇದ್ಯಾ? ಸಿನಿಮಾ ಶೂಟಿಂಗ್ ಅಲ್ಲಿ ತಾಳಿ ಕಟ್ಟಿದ್ದು. ಮದ್ವೆ ಆಗಿಲ್ಲ ಅಂತಿದ್ದಾನ? ಬಿಡ್ಬೇಡ, ಕುತ್ತಿಗೆಗೆ ಚಾಕಾಕೋ, ಕುಚ್ಚು ಆ ರಕ್ತ ಸುರಿಬೇಕು. ಅಳಿ ಅಂದ್ರೆ ನೀವೇನ್ ಹೇಳ್ತಿದ್ರಿ? ಅಲ್ಲ ಸರ್, ಅದೇ ಶೂಟಿಂಗ್ ಅಲ್ಲಿ ಹೋಗಿ ತಾಳಿ ಕಟ್ಟಕಂತ ಹೋಗ್ಬಿಟ್ಟು ಮತ್ತೆ ಇಲ್ಲ ಅಂತಿದ್ದಾರ. ನಾಲ್ಗೆ ಹೊರ್ಬೇಕು, ಚಿಚ್ಚು ರಕ್ತ ಚಿಮ್ಮೇಕು. ಅದೇ ನೀವೇನ್ ಹೇಳ್ತಿದ್ರ? ಅಲ್ಲ ಸರ್, ನಂಗೆ ಹೇಳಕ್ ಭಯ ಆಗ್ತಾ ಉಂಟು. ಭಯ ಪಡ್ಬೇಡ, ಕಣ್ಮುಚ್ಕೋ ಸರ್. ಕೊಡ, ಇದನ್ನ ಇಟ್ಕೊಳ್ಳಿ, ಏನು ಭಯ ಇಲ್ಲ. ಇದೆಂತ ಲಿಂಬೆ ಹಣ್ಣ ಸಾ? ಅಲ್ಲ, ಮತ್ತೆ ಪಾರ್ಕಲ್ಲಿ ನನ್ನ ಮಗಳಿಗೆ ಯಾರೋ ಲೈನ್ ಹೊಡೆದ್ರು, ಅದಕ್ಕೆ ಕಣ್ಬುಟ್ಟಿಯನ್ನು ಕಿತ್ತಾಕ್ಬಿಟ್ಟೆ. ಅಯ್ಯೋ, ಒಂದ್ ಕಣ್ಣಿನ ಕತೆ ನಿನ್ ಕೈಯಲ್ಲಿದೆ, ಏನು ಹೆದರ್ಕೋಬೇಡ. ಹೇಳಿ, ಅದು ಏನೇ ಹೇಳ್ತಿದ್ದೆ? ಅಲ್ಲ ಸರ್, ಸುಮ್ಮನಿರ. ಇವನ್ ಯಾರು ಗೊತ್ತಾ? ಯಾರು? ಬೈಕಲ್ಲಿ ಸ್ಪೀಡ್ ಹೋಗ್ಬೇಕಾದ್ರೆ ಧೂಳು ನನ್ನ ಮಗಳ ಕಣ್ಣಿಗೆ ಹಾರಿಸ್ಬಿಟ್ಟ. ಅದಕ್ಕೆ ಲೈಫ್ ಲಾಂಗ್ ನನ್ನ ಕಾಲಿನ ಧೂಳು ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತು ಬಿಡಿ ಸರ್, ನಿಮ್ ಮಗಳನ್ ಮದುವೆ ಆಗಿದ್ದೀನಿ, ಚೆನ್ನಾಗಿ ನೋಡ್ಕೋಬೇಕಾನೆ. ಸರಿ, ಗುಡ್. ನೋಡು, ನನ್ನ ಮಗಳ ಕಣ್ಣಲ್ಲಿ ಏನಾದ್ರು ನೀರ್ ಬರ್ಸಿದ್ರೆ ಈ ಹಳೆ ಕಣ್ಣನ್ನು ಬಿಸಾಡಿ ಹೊಸದಾಗಿ ನಿನ್ ಕಣ್ ಬುಡ್ಡೆ ಕಿತ್ಬಿಡ್ತೀನಿ. ನಾನು ಒಳ್ಳೆಯವ್ರಿಗೆಲ್ಲ ಒಳ್ಳೆಯವನು, ಕೆಟ್ಟವ್ರಿಗೆಲ್ಲ ಇನ್ನು ಕೆಟ್ಟವನು. ಮಗಳೇ, ನೋಡ್ ಮಗ, ನಿನ್ಗೇನಾದ್ರೂ ತೊಂದ್ರೆ ಆದ್ರೆ ಅಪ್ಪನ್ ನೆನ್ಸ್ಕೊ, ನಾನ್ ಬರ್ತೀನಿ. ನಡಿಯೋ. ನಿಮ್ ಹೆಸ್ರೇನು? ನನ್ನ ಹೆಸರಿರ್ಲಿ, ನಿನ್ನ ಹೆಸರೇನು? ಮಿತ್ರ. ಏನೇನೇನ? ಮಿತ್ರ. ಸುಮಿತ್ರ. ಭಾರಿ ಚೆನ್ನಾಗಿ ಹೇಳ್ತಿದೆ ಹೆಸರು ಮಾತ್ರ. ನಿಮ್ಮ ಹೆಸರು? ಕಾರ್ತಿಕ ಅಂತ. ಓ, ನಿಮ್ ಹೆಸರು ಸಿಕಾನಾ? ಕಾರ್ತಿಕ ಅಲ್ಲ, ಕಾರ್ತಿಕ ಅಂತ. ಇನ್ಯಾವತ್ತೂ ನಿನ್ ಜನ್ಮದಲ್ಲಿ ನನ್ನ ಹೆಸರು ಹೇಳ್ಬೇಡ. ಮಾತಕ್ಕಿಷ್ಟು ರೀ, ನಡೀರಿ ರೂಮ್ಗೆ ಹೋಗೋಣ. ರೂಮ್ಗೆ ಯಾಕೆ? ಫಸ್ಟ್ ನೈಟ್. ನಿನ್ ಫಸ್ಟ್ ನೈಟ್ ಬೇಕ ಹೋಗೆ, ನಾನು ನಿನ್ ಜೊತೆ ಫಸ್ಟ್ ನೈಟ್ ಮಾಡಲ್ಲ. ಲೇ, ನಿಂದೊಂದು ಜನ್ಮನೇನೆ ಇಷ್ಟು ಉದ್ದ ಇಲ್ಲ. ನಿನ್ನ ನೋಡ್ರೆ ಅವನಿಗಾರ ಮನ್ಸಾಗುತ್ತಾ? ನೀನ್ ಬದುಕಿರೋಕ್ಕಿಂತ ಸಾಯೋದೇ ಬೆಟ್ರು. ಹಂಗಿದ್ಯಾ ನಿನ್ ಜನ್ಮಕ್ಕೆ? ಒಳಗೆ ಪಾಟೀಲ್ ಬಂದ ಕಮಾನ್ ಎವ್ರಿಬಡಿ. ಪಾಟೀಲ್ ಬಂದ